ಹಾಲಿನ ಕಾಸು ಯಾವ ರೀತಿ ಹೋಗ್ತಾ ಇದೆ ಹೇಳ್ತಾ ಹೋಗ್ತೀನಿ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಕರೆಕ್ಟಾಗಿ 1.5 ವರ್ಷ ಆಗ್ತಾ ಬಂತು. ಆ ಕಡೆ ಈ ಕಡೆ ಸ್ವಲ್ಪ. ಈ 1.5 ವರ್ಷದಲ್ಲಿ 2 ಬಾರಿ ದರ ಹೆಚ್ಚು ಮಾಡಿದ್ದಾರೆ. 2 ಬಾರಿ. ಈ ನಡುವೆ 50 ml ಹೆಚ್ಚು ಹಾಲು ನೀಡಿ ಸಡನ್ನಾಗಿ 50 ml ಹಾಲು ಜಾಸ್ತಿ ಕೊಟ್ಟರು. ಸಿದ್ದರಾಮಯ್ಯ ಅಂತ ಕೇಳಿದ್ವಿ, ನಾನೇನು ಮಾಡಲಿ ಜಾಸ್ತಿ ಹಾಲನ್ನು ಅಂತಂದರು. ಅಲ್ರಿ, ನಾವು ಕೇಳಿದ್ವಾ ನೀವು ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. 50 ml ಹೆಚ್ಚು ಹಾಲು ನೀಡಿ 2 ರೂಪಾಯಿ ದರ ಹೆಚ್ಚಿಸಿದ್ರು KMF. ನಿಜವಾಗ್ಲೂ ಅದೊಂದು ಬ್ಯಾಡ್ ಐಡಿಯಾ. ನೀವು ಹಾಲಿನ ಏನೋ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ಏನಾದರೂ ಮಾರಾಟ ಮಾಡ್ಬೋದಾಗಿತ್ತು. ಎಷ್ಟು ಮಾಡ್ಬೋದು? ಹಾಲನ್ನಿಟ್ಟು ಕಾಯಿಸಿ ತುಪ್ಪ ಮಾಡ್ಬೋದಲ್ವಾ? ಇದೀಗ 50 ml ಕಡಿಮೆ ಹಾಲು ಕೊಡಲು ಮತ್ತೆ ತಯಾರಿ ಮಾಡಿದ್ದಾರಂತೆ. 50 ml ಕಡಿಮೆ ಮಾಡ್ತಾರಂತೆ. ಗ್ರಾಹಕರ ಜೊತೆ ರೈತರಿಗೂ ಈ ಸರ್ಕಾರದ ಅನ್ಯಾಯವಾಗ್ತಾ ಇದೆ. ಹೇಗೆ ಅಂತಂದರೆ, 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಸಿತ್ತು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾಯಿತ್ತು ವೀಕ್ಷಕರೇ, 1 ಲೀಟ್ರಿಗೆ 34. ಆದರೆ ಹಾಲು ಖರೀದಿ ದರ ಮತ್ತೊಮ್ಮೆ ಇಳಿಸಲಾಯಿತು. ಈಗ ಲೀಟ್ರ್ ಹಾಲಿಗೆ ರೈತರಿಗೆ ಸಿಗೋದು 30 ರೂಪಾಯಿ 15 ಪೈಸೆ. ಹಾಲು ದರ ಏರಿಕೆ ಮಾಡಿ ಸರ್ಕಾರ ಮಾರ್ತಿರೋದು 60 ರೂಪಾಯಿಗೆ. 5 ರೂಪಾಯಿ ಹಾಲಿನ ದರ ಹೆಚ್ಚಿಸಿದ್ರು ಅಂದ್ಕೊಳ್ಳಿ. ಅಷ್ಟು ದುಡ್ಡು ರೈತರಿಗೆ ಕೊಟ್ಟರು ಕೂಡ ರೈತರಿಗೆ ಸಿಗೋದು 35 ರೂಪಾಯಿ. ಆಲ್ರೆಡಿ ಮೊದಲು ಸಿಗ್ತಾ ಇತ್ತು, ಕಡಿಮೆ ಮಾಡಿದ್ರು 30 ರೂಪಾಯಿ ಆಯಿತು. ಈಗ 35 ರೂಪಾಯಿ ಸಿಗುತ್ತೆ. ಅಂದರೆ 1 ಲೀಟರ್ ಹಾಲಿನಲ್ಲಿ ರೈತನಿಗೆ ಸಿಗೋದು 35 ರೂಪಾಯಿ. ಆದರೆ 1 ಲೀಟ್ರ್ ಹಾಲಿನಿಂದ ಸರ್ಕಾರಕ್ಕೆ ಬರುವ ಲಾಭ ಎಷ್ಟು ಗೊತ್ತಾ? 30 ರೂಪಾಯಿ ಲಾಭ. ದಟ್ಸ್ ಆಲ್. ಹಾಲಿನ ಕಾಸು ಯಾವ ರೀತಿ ಹೋಗ್ತಾ ಇದೆ ಹೇಳ್ತಾ ಹೋಗ್ತೀನಿ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಕರೆಕ್ಟಾಗಿ 1.5 ವರ್ಷ ಆಗ್ತಾ ಬಂತು. ಆ ಕಡೆ ಈ ಕಡೆ ಸ್ವಲ್ಪ. ಈ 1.5 ವರ್ಷದಲ್ಲಿ 2 ಬಾರಿ ದರ ಹೆಚ್ಚು ಮಾಡಿದ್ದಾರೆ. 2 ಬಾರಿ. ಈ ನಡುವೆ 50 ml ಹೆಚ್ಚು ಹಾಲು ನೀಡಿ ಸಡನ್ನಾಗಿ 50 ml ಹಾಲು ಜಾಸ್ತಿ ಕೊಟ್ಟರು. ಸಿದ್ದರಾಮಯ್ಯ ಅಂತ ಕೇಳಿದ್ವಿ, ನಾನೇನು ಮಾಡಲಿ ಜಾಸ್ತಿ ಹಾಲನ್ನು ಅಂತಂದರು. ಅಲ್ರಿ, ನಾವು ಕೇಳಿದ್ವಾ ನೀವು ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. 50 ml ಹೆಚ್ಚು ಹಾಲು ನೀಡಿ 2 ರೂಪಾಯಿ ದರ ಹೆಚ್ಚಿಸಿದ್ರು KMF. ನಿಜವಾಗ್ಲೂ ಅದೊಂದು ಬ್ಯಾಡ್ ಐಡಿಯಾ. ನೀವು ಹಾಲಿನ ಏನೋ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ಏನಾದರೂ ಮಾರಾಟ ಮಾಡ್ಬೋದಾಗಿತ್ತು. ಎಷ್ಟು ಮಾಡ್ಬೋದು? ಹಾಲನ್ನಿಟ್ಟು ಕಾಯಿಸಿ ತುಪ್ಪ ಮಾಡ್ಬೋದಲ್ವಾ? ಇದೀಗ 50 ml ಕಡಿಮೆ ಹಾಲು ಕೊಡಲು ಮತ್ತೆ ತಯಾರಿ ಮಾಡಿದ್ದಾರಂತೆ. 50 ml ಕಡಿಮೆ ಮಾಡ್ತಾರಂತೆ. ಗ್ರಾಹಕರ ಜೊತೆ ರೈತರಿಗೂ ಈ ಸರ್ಕಾರದ ಅನ್ಯಾಯವಾಗ್ತಾ ಇದೆ. ಹೇಗೆ ಅಂತಂದರೆ, 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಸಿತ್ತು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾಯಿತ್ತು ವೀಕ್ಷಕರೇ, 1 ಲೀಟ್ರಿಗೆ 34. ಆದರೆ ಹಾಲು ಖರೀದಿ ದರ ಮತ್ತೊಮ್ಮೆ ಇಳಿಸಲಾಯಿತು. ಈಗ ಲೀಟ್ರ್ ಹಾಲಿಗೆ ರೈತರಿಗೆ ಸಿಗೋದು 30 ರೂಪಾಯಿ 15 ಪೈಸೆ. ಹಾಲು ದರ ಏರಿಕೆ ಮಾಡಿ ಸರ್ಕಾರ ಮಾರ್ತಿರೋದು 60 ರೂಪಾಯಿಗೆ. 5 ರೂಪಾಯಿ ಹಾಲಿನ ದರ ಹೆಚ್ಚಿಸಿದ್ರು ಅಂದ್ಕೊಳ್ಳಿ. ಅಷ್ಟು ದುಡ್ಡು ರೈತರಿಗೆ ಕೊಟ್ಟರು ಕೂಡ ರೈತರಿಗೆ ಸಿಗೋದು 35 ರೂಪಾಯಿ. ಆಲ್ರೆಡಿ ಮೊದಲು ಸಿಗ್ತಾ ಇತ್ತು, ಕಡಿಮೆ ಮಾಡಿದ್ರು 30 ರೂಪಾಯಿ ಆಯಿತು. ಈಗ 35 ರೂಪಾಯಿ ಸಿಗುತ್ತೆ. ಅಂದರೆ 1 ಲೀಟರ್ ಹಾಲಿನಲ್ಲಿ ರೈತನಿಗೆ ಸಿಗೋದು 35 ರೂಪಾಯಿ. ಆದರೆ 1 ಲೀಟ್ರ್ ಹಾಲಿನಿಂದ ಸರ್ಕಾರಕ್ಕೆ ಬರುವ ಲಾಭ ಎಷ್ಟು ಗೊತ್ತಾ? 30 ರೂಪಾಯಿ ಲಾಭ. ದಟ್ಸ್ ಆಲ್. ಹಾಲಿನ ಕಾಸು ಯಾವ ರೀತಿ ಹೋಗ್ತಾ ಇದೆ ಹೇಳ್ತಾ ಹೋಗ್ತೀನಿ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಕರೆಕ್ಟಾಗಿ 1.5 ವರ್ಷ ಆಗ್ತಾ ಬಂತು. ಆ ಕಡೆ ಈ ಕಡೆ ಸ್ವಲ್ಪ. ಈ 1.5 ವರ್ಷದಲ್ಲಿ 2 ಬಾರಿ ದರ ಹೆಚ್ಚು ಮಾಡಿದ್ದಾರೆ. 2 ಬಾರಿ. ಈ ನಡುವೆ 50 ml ಹೆಚ್ಚು ಹಾಲು ನೀಡಿ ಸಡನ್ನಾಗಿ 50 ml ಹಾಲು ಜಾಸ್ತಿ ಕೊಟ್ಟರು. ಸಿದ್ದರಾಮಯ್ಯ ಅಂತ ಕೇಳಿದ್ವಿ, ನಾನೇನು ಮಾಡಲಿ ಜಾಸ್ತಿ ಹಾಲನ್ನು ಅಂತಂದರು. ಅಲ್ರಿ, ನಾವು ಕೇಳಿದ್ವಾ ನೀವು ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. 50 ml ಹೆಚ್ಚು ಹಾಲು ನೀಡಿ 2 ರೂಪಾಯಿ ದರ ಹೆಚ್ಚಿಸಿದ್ರು KMF. ನಿಜವಾಗ್ಲೂ ಅದೊಂದು ಬ್ಯಾಡ್ ಐಡಿಯಾ. ನೀವು ಹಾಲಿನ ಏನೋ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ಏನಾದರೂ ಮಾರಾಟ ಮಾಡ್ಬೋದಾಗಿತ್ತು. ಎಷ್ಟು ಮಾಡ್ಬೋದು? ಹಾಲನ್ನಿಟ್ಟು ಕಾಯಿಸಿ ತುಪ್ಪ ಮಾಡ್ಬೋದಲ್ವಾ? ಇದೀಗ 50 ml ಕಡಿಮೆ ಹಾಲು ಕೊಡಲು ಮತ್ತೆ ತಯಾರಿ ಮಾಡಿದ್ದಾರಂತೆ. 50 ml ಕಡಿಮೆ ಮಾಡ್ತಾರಂತೆ. ಗ್ರಾಹಕರ ಜೊತೆ ರೈತರಿಗೂ ಈ ಸರ್ಕಾರದ ಅನ್ಯಾಯವಾಗ್ತಾ ಇದೆ. ಹೇಗೆ ಅಂತಂದರೆ, 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಸಿತ್ತು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾಯಿತ್ತು ವೀಕ್ಷಕರೇ, 1 ಲೀಟ್ರಿಗೆ 34. ಆದರೆ ಹಾಲು ಖರೀದಿ ದರ ಮತ್ತೊಮ್ಮೆ ಇಳಿಸಲಾಯಿತು.
ಈಗ ಲೀಟ್ರ್ ಹಾಲಿಗೆ ರೈತರಿಗೆ ಸಿಗೋದು 30 ರೂಪಾಯಿ 15 ಪೈಸೆ. ಹಾಲು ದರ ಏರಿಕೆ ಮಾಡಿ ಸರ್ಕಾರ ಮಾರ್ತಿರೋದು 60 ರೂಪಾಯಿಗೆ. 5 ರೂಪಾಯಿ ಹಾಲಿನ ದರ ಹೆಚ್ಚಿಸಿದ್ರು ಅಂದ್ಕೊಳ್ಳಿ, ಅಷ್ಟು ದುಡ್ಡು ರೈತರಿಗೆ ಕೊಟ್ಟರು ಕೂಡ ರೈತರಿಗೆ ಸಿಗೋದು 35 ರೂಪಾಯಿ. ಆಲ್ರೆಡಿ ಮೊದಲು ಸಿಗ್ತಾ ಇತ್ತು, ಕಡಿಮೆ ಮಾಡಿದ್ರು 30 ರೂಪಾಯಿ ಆಯಿತು, ಈಗ 35 ರೂಪಾಯಿ ಸಿಗುತ್ತೆ. ಅಂದರೆ 1 ಲೀಟರ್ ಹಾಲಿನಲ್ಲಿ ರೈತನಿಗೆ ಸಿಗೋದು 35 ರೂಪಾಯಿ ಆದರೆ 1 ಲೀಟರ್ ಹಾಲಿನಿಂದ ಸರ್ಕಾರಕ್ಕೆ ಬರುವ ಲಾಭ ಎಷ್ಟು ಗೊತ್ತಾ? 30 ರೂಪಾಯಿ ಲಾಭ. ದಟ್ಸ್ ಆಲ್. ಹಾಲಿನ ಕಾಸು ಯಾವ ರೀತಿ ಹೋಗ್ತಾ ಇದೆ ಹೇಳ್ತಾ ಹೋಗ್ತೀನಿ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಕರೆಕ್ಟಾಗಿ 1.5 ವರ್ಷ ಆಗ್ತಾ ಬಂತು. ಆ ಕಡೆ ಈ ಕಡೆ ಸ್ವಲ್ಪ. ಈ 1.5 ವರ್ಷದಲ್ಲಿ 2 ಬಾರಿ ದರ ಹೆಚ್ಚು ಮಾಡಿದ್ದಾರೆ. 2 ಬಾರಿ. ಈ ನಡುವೆ 50 ml ಹೆಚ್ಚು ಹಾಲು ನೀಡಿ ಸಡನ್ನಾಗಿ 50 ml ಹಾಲು ಜಾಸ್ತಿ ಕೊಟ್ಟರು. ಸಿದ್ದರಾಮಯ್ಯ ಅಂತ ಕೇಳಿದ್ವಿ, ನಾನೇನು ಮಾಡಲಿ ಜಾಸ್ತಿ ಹಾಲನ್ನು ಅಂತಂದರು. ಅಲ್ರಿ, ನಾವು ಕೇಳಿದ್ವಾ ನೀವು ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. 50 ml ಹೆಚ್ಚು ಹಾಲು ನೀಡಿ 2 ರೂಪಾಯಿ ದರ ಹೆಚ್ಚಿಸಿದ್ರು KMF. ನಿಜವಾಗ್ಲೂ ಅದೊಂದು ಬ್ಯಾಡ್ ಐಡಿಯಾ. ನೀವು ಹಾಲಿನ ಏನೋ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ಏನಾದರೂ ಮಾರಾಟ ಮಾಡ್ಬೋದಾಗಿತ್ತು. ಎಷ್ಟು ಮಾಡ್ಬೋದು? ಹಾಲನ್ನಿಟ್ಟು ಕಾಯಿಸಿ ತುಪ್ಪ ಮಾಡ್ಬೋದಲ್ವಾ? ಇದೀಗ 50 ml ಕಡಿಮೆ ಹಾಲು ಕೊಡಲು ಮತ್ತೆ ತಯಾರಿ ಮಾಡಿದ್ದಾರಂತೆ. 50 ml ಕಡಿಮೆ ಮಾಡ್ತಾರಂತೆ. ಗ್ರಾಹಕರ ಜೊತೆ ರೈತರಿಗೂ ಈ ಸರ್ಕಾರದ ಅನ್ಯಾಯವಾಗ್ತಾ ಇದೆ. ಹೇಗೆ ಅಂತಂದರೆ, 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಸಿತ್ತು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾಯಿತ್ತು ವೀಕ್ಷಕರೇ, 1 ಲೀಟ್ರಿಗೆ 34. ಆದರೆ ಹಾಲು ಖರೀದಿ ದರ ಮತ್ತೊಮ್ಮೆ ಇಳಿಸಲಾಯಿತು. ಈಗ ಲೀಟ್ರ್ ಹಾಲಿಗೆ ರೈತರಿಗೆ ಸಿಗೋದು 30 ರೂಪಾಯಿ 15 ಪೈಸೆ. ಹಾಲು ದರ ಏರಿಕೆ ಮಾಡಿ ಸರ್ಕಾರ ಮಾರ್ತಿರೋದು 60 ರೂಪಾಯಿಗೆ. 5 ರೂಪಾಯಿ ಹಾಲಿನ ದರ ಹೆಚ್ಚಿಸಿದ್ರು ಅಂದ್ಕೊಳ್ಳಿ, ಅಷ್ಟು ದುಡ್ಡು ರೈತರಿಗೆ ಕೊಟ್ಟರು ಕೂಡ ರೈತರಿಗೆ ಸಿಗೋದು 35 ರೂಪಾಯಿ. ಆಲ್ರೆಡಿ ಮೊದಲು ಸಿಗ್ತಾ ಇತ್ತು, ಕಡಿಮೆ ಮಾಡಿದ್ರು 30 ರೂಪಾಯಿ ಆಯಿತು, ಈಗ 35 ರೂಪಾಯಿ ಸಿಗುತ್ತೆ. ಅಂದರೆ 1 ಲೀಟರ್ ಹಾಲಿನಲ್ಲಿ ರೈತನಿಗೆ ಸಿಗೋದು 35 ರೂಪಾಯಿ ಆದರೆ 1 ಲೀಟರ್ ಹಾಲಿನಿಂದ ಸರ್ಕಾರಕ್ಕೆ ಬರುವ ಲಾಭ ಎಷ್ಟು ಗೊತ್ತಾ? 30 ರೂಪಾಯಿ ಲಾಭ. ದಟ್ಸ್ ಆಲ್. ಹಾಲಿನ ಕಾಸು ಯಾವ ರೀತಿ ಹೋಗ್ತಾ ಇದೆ ಹೇಳ್ತಾ ಹೋಗ್ತೀನಿ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಕರೆಕ್ಟಾಗಿ 1.5 ವರ್ಷ ಆಗ್ತಾ ಬಂತು. ಆ ಕಡೆ ಈ ಕಡೆ ಸ್ವಲ್ಪ. ಈ 1.5 ವರ್ಷದಲ್ಲಿ 2 ಬಾರಿ ದರ ಹೆಚ್ಚು ಮಾಡಿದ್ದಾರೆ. 2 ಬಾರಿ. ಈ ನಡುವೆ 50 ml ಹೆಚ್ಚು ಹಾಲು ನೀಡಿ ಸಡನ್ನಾಗಿ 50 ml ಹಾಲು ಜಾಸ್ತಿ ಕೊಟ್ಟರು. ಸಿದ್ದರಾಮಯ್ಯ ಅಂತ ಕೇಳಿದ್ವಿ, ನಾನೇನು ಮಾಡಲಿ ಜಾಸ್ತಿ ಹಾಲನ್ನು ಅಂತಂದರು. ಅಲ್ರಿ, ನಾವು ಕೇಳಿದ್ವಾ ನೀವು ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಮಾಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. 50 ml ಹೆಚ್ಚು ಹಾಲು ನೀಡಿ 2 ರೂಪಾಯಿ ದರ ಹೆಚ್ಚಿಸಿದ್ರು KMF. ನಿಜವಾಗ್ಲೂ ಅದೊಂದು ಬ್ಯಾಡ್ ಐಡಿಯಾ. ನೀವು ಹಾಲಿನ ಏನೋ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ಏನಾದರೂ ಮಾರಾಟ ಮಾಡ್ಬೋದಾಗಿತ್ತು. ಎಷ್ಟು ಮಾಡ್ಬೋದು? ಹಾಲನ್ನಿಟ್ಟು ಕಾಯಿಸಿ ತುಪ್ಪ ಮಾಡ್ಬೋದಲ್ವಾ? ಇದೀಗ 50 ml ಕಡಿಮೆ ಹಾಲು ಕೊಡಲು ಮತ್ತೆ ತಯಾರಿ ಮಾಡಿದ್ದಾರಂತೆ. 50 ml ಕಡಿಮೆ ಮಾಡ್ತಾರಂತೆ. ಗ್ರಾಹಕರ ಜೊತೆ ರೈತರಿಗೂ ಈ ಸರ್ಕಾರದ ಅನ್ಯಾಯವಾಗ್ತಾ ಇದೆ. ಹೇಗೆ ಅಂತಂದರೆ, 2 ಬಾರಿ ರೈತರಿಂದ ಹಾಲಿನ ಖರೀದಿ ದರ ಇಳಿಸಿತ್ತು. ಮೊದಲು ರೈತರಿಗೆ ಲೀಟ್ರ್ ಹಾಲಿಗೆ 34 ರೂಪಾಯಿ ಸಿಗ್ತಾಯಿತ್ತು ವೀಕ್ಷಕರೇ, 1 ಲೀಟ್ರಿಗೆ 34. ಆದರೆ ಹಾಲು ಖರೀದಿ ದರ ಮತ್ತೊಮ್ಮೆ ಇಳಿಸಲಾಯಿತು. ಈಗ ಲೀಟ್ರ್ ಹಾಲಿಗೆ ರೈತರಿಗೆ ಸಿಗೋದು 30 ರೂಪಾಯಿ 15 ಪೈಸೆ. ಹಾಲು ದರ ಏರಿಕೆ ಮಾಡಿ ಸರ್ಕಾರ ಮಾರ್ತಿರೋದು 60 ರೂಪಾಯಿಗೆ. 5 ರೂಪಾಯಿ ಹಾಲಿನ ದರ ಹೆಚ್ಚಿಸಿದ್ರು ಅಂದ್ಕೊಳ್ಳಿ, ಅಷ್ಟು ದುಡ್ಡು ರೈತರಿಗೆ ಕೊಟ್ಟರು ಕೂಡ ರೈತರಿಗೆ ಸಿಗೋದು 35 ರೂಪಾಯಿ. ಆಲ್ರೆಡಿ ಮೊದಲು ಸಿಗ್ತಾ ಇತ್ತು, ಕಡಿಮೆ ಮಾಡಿದ್ರು 30 ರೂಪಾಯಿ ಆಯಿತು, ಈಗ 35 ರೂಪಾಯಿ ಸಿಗುತ್ತೆ. ಅಂದರೆ 1 ಲೀಟರ್ ಹಾಲಿನಲ್ಲಿ ರೈತನಿಗೆ ಸಿಗೋದು 35 ರೂಪಾಯಿ ಆದರೆ 1 ಲೀಟರ್ ಹಾಲಿನಿಂದ ಸರ್ಕಾರಕ್ಕೆ ಬರುವ ಲಾಭ ಎಷ್ಟು ಗೊತ್ತಾ? 30 ರೂಪಾಯಿ ಲಾಭ. ದಟ್ಸ್ ಆಲ್.